ನಮಸ್ಕಾರ ಬಂಧುಗಳೇ, ನಾನು ಸತೀಶ್ ಅಂಗಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು. ನಾನು ನಿಮ್ಮ ಮುಂದೆ ಒಂದು ವಿಷಯನ ಹೇಳಬೇಕು. ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಲಿ ಇರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಕ್ರಮ ಬಾಂಗ್ಲಾ ವಲಸಿಗರು. ಅಂದ್ರೆ ಬೇರೆ ದೇಶದವರು ಕೂಡ ಇದ್ದಾರೆ, ಅಂದ್ರೆ ಅತಿ ಹೆಚ್ಚಾಗಿ ಅಕ್ರಮವಾಗಿ ಬಾಂಗ್ಲಾದೇಶದವರು ಇಲ್ಲಿಗೆ ನಮ್ಮ ದೇಶಕ್ಕೆ ಬಂದಿದ್ದಾರೆ, ಮತ್ತೆ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಅಂತೇಳಿ ಒಂದು 2 ಜನ. ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ಬೇಕು. ಇಲ್ಲಿಂದ ನಿಜವಾಗ್ಲೂ ಅವರಿಗೆ 100 ನಮಸ್ಕಾರ. ಯಾಕಂತ ಹೇಳಿದ್ರೆ ಅಂತ ಒಂದು ಧೈರ್ಯದ ಕೆಲಸಕ್ಕೆ ಕೈ ಹಾಕಿರೋದಕ್ಕೆ. ಅದು ಯಾರಪ್ಪ ಅಂತ ಹೇಳಿದ್ರೆ, ಒಂದು ಪುನೀತ್ ಕೆರಳಿ ಅವರು, ಮತ್ತೆ ಇದಕ್ಕಿಂತ ಹಿಂದೆನೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವರು, ವಿಜಯ ಟೈಮ್ಸ್ ಒಂದು ಸಂಸ್ಥಾಪಕರಾಗಿರತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಈ ವಿಚಾರನ ಹೊರಗಡೆ ತಂದಿದ್ದಾರೆ. ಇಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ತಪ್ಪು ಎದ್ದು ಕಾಣಿಸುವುದು ಎಲ್ಲಪ್ಪ ಅಂತ ಹೇಳಿದ್ರೆ, ಈ ಆಧಾರ್ ಕಾರ್ಡ್ ಮಾಡುವ ವಿಷಯ. ಹೆಚ್ಚು ಕಮ್ಮಿ 2007ರಿಂದ 2013ರಲ್ಲಿ ಏನು ಈ ಆಧಾರ್ ಕಾರ್ಡ್ಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ಒಂದು ಇದು ಕಾಯ್ದೆ ಬಂದಾಗ, ಆ ಸಂದರ್ಭದಲ್ಲಿ ಈ ಆಧಾರ್ ಕಾರ್ಡ್ ಮಾಡುವಾಗ ಯಾವುದೇ ಹೆಸರಿನ ಪುರಾವೆ ಆಗಲಿ ಅಥವಾ ವಿಳಾಸದ ಪುರಾವೆ ಆಗಲಿ ಯಾವುದನ್ನು ಕೂಡ ತಗೊಂಡು ಮಾಡ್ತಾ ಇರಲಿಲ್ಲ. ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಈ ಥರದ ಸರ್ಕಾರದ ಯಾವುದೇ ಯೋಜನೆಗಳು ಬಂದಾಗ ಒಂದು NGOಗಳಿಗೆ ಇಲ್ಲ ಅಂದರೆ ಸರ್ಕಾರಿ ವರ್ಗದ ನೌಕರರಿಗೆ ಅಥವಾ ಗುತ್ತಿಗೆದಾರರಿಗೆ ಒಂದು ಕೆಲಸವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೆಲಸದ ದಾಹ, ಹಾಗಾಗಿ ಅವರು ಕೂಡ ಒಂದು ಟಾರ್ಗೆಟ್ನ ರೀಚ್ ಮಾಡಬೇಕು. ಮತ್ತು ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಾಗಿ ಹೇಳ್ತಾರೆ, ಇಷ್ಟು ದಿನದಲ್ಲಿ ಇವೆಲ್ಲ ಮುಗಿಬೇಕು ಅಂತೇಳಿ. ಹಾಗಾಗಿ ಇವೆಲ್ಲ ಎಡವಟ್ಟುಗಳಿಂದ ಆ ಸಂದರ್ಭದಲ್ಲಿ ಯಾವುದೇ ಹೆಸರಿನ ಪುರಾವೆ ಆಗಲಿ ವಿಳಾಸದ ಪುರಾವೆ ಆಗಲಿ ಯಾವುದನ್ನು ತಗೊಂಡು ಮಾಡದಿರೋದು ಇದಕ್ಕೆ ದೊಡ್ಡ ಕಾರಣ ಆಗಿದೆ. ಈಗ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಮಾಡ್ಬೇಕಾದ್ರೆ ತುಂಬ ಒಂದು ಕಟ್ಟುನಿಟ್ಟಾಗಿ ದಾಖಲಾತಿಗಳನ್ನ ತಗೊಳ್ತಾ ಇದ್ದಾರೆ. ಸರ್ಕಾರಗಳು ಕೆಲವೊಂದು ಬದಲಾವಣೆಯನ್ನು ತರಲಿಕ್ಕಾಗಿ ತುಂಬ ಒಂದು ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತವೆ. ಆ ನಿರ್ಧಾರಕ್ಕೆ ನಮ್ಮ ಜನ ಸರಿಯಾಗಿ ಒಂದು ಸ್ಪಂದನೆಯನ್ನು ಕೊಡಲ್ಲ. ಇಲ್ಲಿ ತಿಳಿದಂಥವರೇ ಯಾರು ಕೂಡ ಈ ಥರದ ಒಂದು ವ್ಯವಸ್ಥೆ ಇದೆ, ಅದನ್ನು ಸರಿಪಡಿಸ್ಕೊಂಡು ಹೋಗೋಣ, ನಮ್ಮ ದೇಶನ ಕಾಪಾಡ್ಕೊಳ್ಳೋಣ, ಮತ್ತೆ ಯಾರೋ ಇದುವರೆಗೂ ನಾವು ಏನಪ್ಪ ಅಂದರೆ ಒಂದು ಸ್ವತಂತ್ರಕ್ಕಿಂತ ಹಿಂದೆ ನಾವು ಏನು ಕಷ್ಟ ಬಿದ್ದಿದ್ದೀವೋ ಆ ಕಷ್ಟನ ಮತ್ತೆ ನಾವು ಬರಬಾರ್ದು, ಒಂದು ಒಳ್ಳೆಯ ಒಂದು ಭದ್ರತೆಯ ದೇಶವಾಗಿರ್ಬೇಕು ಅನ್ನೋದಕ್ಕೆ ಯಾರು ಕೂಡ ಇಲ್ಲಿ ಅಷ್ಟೊಂದು ಒತ್ತು ಕೊಟ್ಟು ಅದನ್ನು ಯಾರು ಮಾಡಲ್ಲ. ಮತ್ತೆ ಆ ಥರದ ಯಾವುದೇ ವಿಚಾರಗಳನ್ನು ಕೂಡ ಈಗ ಜನ ಶೇರ್ ಮಾಡಲ್ಲ. ಎಲ್ರಿಗೂ ಕೂಡ ಒಂದಿಷ್ಟು ಹುಚ್ಚುಚ್ಚಾಗಿ ಆಡೋವಂಥರು, ಏನೋ ಎಂಟರ್ಟೈನ್ಮೆಂಟಿಗೆ ಬೆಲೆ ಕೊಟ್ಟಷ್ಟು ದೇಶದ ಭದ್ರತೆಗಾಗ್ಲಿ ಮತ್ತೆ ತಮಗೆ ಏನು ರಕ್ಷಣೆ ಬೇಕೋ ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡದಿರುವಂತ ಒಂದು ಸ್ಥಿತಿಗೆ ಇಲ್ಲಿ ಬಂದಿದೆ. ಇಲ್ಲಿ ಒಂದು ಕಾನೂನು ತಂದ್ರು. ಏನಪ್ಪಾ ಅದು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಈ ಆಧಾರ್ ಕಾರ್ಡ್ ಅನ್ನೋ ಕಾನ್ಸೆಪ್ಟು ಮೊದಲೇ ಬಂದಿತ್ತು. ಆ ಸಂದರ್ಭದಲ್ಲಿ ಅಷ್ಟು ಒಂದು ಒತ್ತು ಕೊಟ್ಟು ಅದನ್ನ ಮಾಡಲಿಲ್ಲ. ಅದಾದ ನಂತರ BJP ಸರ್ಕಾರ ಬಂದಾದ್ಮೇಲೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಕೊಬೇಕು ಅನ್ನೋದನ್ನು ಕೂಡ ಒತ್ತಾಗಿ ತಂತು. ಆದ್ರೆ ಅಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತು. ಆ ತಪ್ಪುಗಳು ಏನಪ್ಪಾ ಅಂತ ಹೇಳಿದ್ರೆ, ನಾ ಈ ಹಿಂದೆ ಹೇಳಿದ ಹಾಗೆ ಹೆಸರಿನ ಪುರಾವೆ ಆಗಲಿ ಅಥವಾ ವಿಳಾಸದ ಪುರಾವೆ ಆಗಲಿ ಅದನ್ನ ಯಾವುದನ್ನು ಕೂಡ ಪರಿಶೀಲನೆ ಮಾಡ್ದೇನೆ ಇಲ್ಲಿ ಕೂಡ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ. ಆ ಆಧಾರ್ ಕಾರ್ಡ್ ಮಾಡುವ ಸಂದರ್ಭದಲ್ಲಿ ಯಾರೋ ಬೇರೆ ಭಾಷೆಯವರು, ಅನ್ಯ ಭಾಷೆಯವ್ರನ್ನ ಎಲ್ಲ ಕರೆಸಿ ಕೆಲಸ ಮಾಡಿಸಿರುವಂಥ ಒಂದಿಷ್ಟು ಇದು ಕೆಲಸಗಳು ಕೂಡ ನಡೀತಿದ್ದಾವೆ. ಆವಾಗ ನಮ್ಮ ಹೆಸರನ್ನು ಕೂಡ ನಾವು ಸರಿಯಾಗಿ ಹೇಳಿದ್ರು ಅವ್ರು ತಿಳ್ಕೊಂಡು ಏನೇನೋ ಅವರಿಗೂ ಕೂಡ ಪಾಪ ಸಮಸ್ಯೆಗಳು, ಅವರೇನು ಮಾಡಬೇಕು ಅಂತ ಮಾಡಿಲ್ಲ, ಬಟ್ ಆ ಥರ ಸಮಸ್ಯೆಗಳಲ್ಲಿ ಇಲ್ಲಿ ಸಾರ್ವಜನಿಕರು ಕೂಡ ಸಿಲ್ಕೊಂಡಿದ್ರು. ಮತ್ತು ಯಾವುದೇ ಹಳೆಯ ದಾಖಲಾತಿಗಳನ್ನ ನೀವು ತಂದು ತೋರಿಸಿ ಅಂತ ಹೇಳೋದಕ್ಕೆ ಇಲ್ಲಿ ಭಾಷೆಯ ಒಂದು ದೊಡ್ಡ ಸಮಸ್ಯೆ ಕೂಡ ಆಗಿತ್ತು. ನಾವು ಇದನ್ನು ಕೂಡ ಎದುರಿಸಿದ್ದೀವಿ. ಅಂಥ ಒಂದು ಪರಿಸ್ಥಿತಿನ ಈ ಸರ್ಕಾರಗಳು ತಂದಿಟ್ಟರು. ಎಲ್ಲೋ ತರಾತುರಿಲಿ ಅಷ್ಟು ಮಾಡಲೇಬೇಕು ಅನ್ನೋದಕ್ಕಾಗಿ ಅಧಿಕಾರಿಗಳು ಮತ್ತು ಸರ್ಕಾರ ಎರಡೂ ಸೇರಿ ಆ ಒಂದು ಆಧಾರ್ ಕಾರ್ಡ್ ವ್ಯವಸ್ಥೆನೇ ಒಂದು ಹಾಳು ಮಾಡಿ ಇಲ್ಲಿಗೆ ಈ ಪರಿಸ್ಥಿತಿಗೆ ತಂತು. ಯಾಕಂದರೆ ಇಲ್ಲ ಅಂತ ಹೇಳಿದರೆ, ಯಾವುದೋ ಬೇರೆ ದೇಶದವರು ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಳ್ಬೇಕಾದ್ರೆ ಹಳೆಯ ದಾಖಲಾತಿಗಳನ್ನು ಕೊಡಿ ಅಂತ ಹೇಳಿದಾಗ ಅವ್ರ ಹತ್ರ ಯಾವುದೇ ದಾಖಲಾತಿಗಳು ಇರಲ್ಲ. ಹಾಗಾಗಿ ಈ ಒಂದು ವ್ಯವಸ್ಥೆ ಇತ್ತಲ್ಲ, ಈ ಏನು ಟಾರ್ಗೆಟು ಮತ್ತು ಇಷ್ಟು ಟೈಮಲ್ಲೇ ಅದು ಮುಗಿಬೇಕು, ಮತ್ತು ಯಾವುದೇ ಒಂದು ಕಟ್ಟುನಿಟ್ಟು ಇರಲಿಲ್ಲ. ಒಟ್ಟು ಆಧಾರ್ ಕಾರ್ಡ್ ಮಾಡಬೇಕು ಅಷ್ಟೇ. ಆ ಹಂತದಲ್ಲಿ ಇರೋದ್ರಿಂದಲೇ ಇಲ್ಲಿ ಅಕ್ರಮವಾಗಿ ಆಧಾರ್ ಕಾರ್ಡ್ ಆಗಲಿಕ್ಕೆ ಭಾರಿ ಒಂದು ಅನುಕೂಲಗಳಾಯಿತು. ಆಧಾರ್ ಕಾರ್ಡ್ಗಳು ಮಾಡಿಕೊಟ್ರು. ಇತ್ತೀಚಿನ ದಿನಗಳಲ್ಲಿ ಅದನ್ನ ಆಧಾರ್ ಕಾರ್ಡಲ್ಲಿ ಒಂದು ಅಪ್ಡೇಟನ್ನು ಮಾಡಿ ಅಂತೇಳಿ ಸರ್ಕಾರ ಅದನ್ನು ಫ್ರೀ ಅಂತ
ಆರಾರು ತಿಂಗಳು ಮುಂದೂಡ್ತಾನೆ ಬರ್ತಾ ಇದೆ. ವರ್ಷಗಟ್ಲೆ ಆಯ್ತು. ಆದ್ರೆ ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇಲ್ಲ ಇಲ್ಲಿ. ಇದೆಲ್ಲ ತಪ್ಪುಗಳು ಆಗ್ಲಿಕ್ಕೆ ಯಾರ್ ಕಾರಣ ಅಂತಂದ್ರೆ ನಾವೇ ಕಾರಣ. ಯಾಕಂತ ಹೇಳಿದ್ರೆ ಸರ್ಕಾರ ಬಿಟ್ಟಿದೆ. ಈಗ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಏನ್ ಕೇಳುತ್ತೆ? ಒಂದು ಹೆಸರಿನ ಒಂದು ಪುರಾವೆ ಕೇಳುತ್ತೆ, ಮತ್ತೆ ವಿಳಾಸದ ಪುರಾವೆ ಕೇಳುತ್ತೆ. ಅದನ್ನ ಕೊಟ್ಟು ನಾವು ನಮ್ಮ ದೇಶದವರು ಅಂತೇಳಿ ಒಂದು ನಮ್ಮ ದಾಖಲಾತಿಯನ್ನ ಭದ್ರಪಡಿಸ್ಕೊಬೇಕು. ಅದ್ರ ಬಗ್ಗೆ ಜನರಿಗೆ ಯಾರಿಗೂ ಅರಿವೇ ಇಲ್ಲ ಇಲ್ಲಿ. ಹಾಗಾಗಿ ನಾವು ಸರ್ಕಾರಗಳನ್ನ ನಾವು ಕೂಡ ಬೈಬಾರ್ದು. ಯಾಕಂದ್ರೆ ಕೆಲವೊಂದು ಒಂದು ಕಾಯ್ದೆಗಳನ್ನ ತಂದಾಗ ನಾವು ಕೂಡ ಅದಕ್ಕೆ ತುಂಬಾ ಒತ್ತು ಕೊಟ್ಟು ನಾವು ಕೂಡ ದೇಶ ಕಟ್ಟುವಂತ ಕೆಲಸದಲ್ಲೇ ಮಾಡ್ಬೇಕು. ನಾವು ಯಾರಿಗೋ ಓಟ್ ಹಾಕಿದೀವಿ, ನಮ್ ದೇಶ ಉದ್ಧಾರ ಮಾಡ್ತಾರ ಅವರು, ಹಾಗೆ ಹೀಗೆ ಅಂತೇಳಿ ಅವ್ರ ಮೇಲೆ ಗೂಬೆ ಕೂರಿಸಿ ನಾಳೆ ದಿವಸ ಸರ್ಕಾರಗಳು ಈಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನಡೀತದೆ. ಯಾವ್ದಪ್ಪ ಅಂತ ಹೇಳಿದ್ರೆ, ವರ್ಷಾನುಗಟ್ಲೆ ಆಧಾರ್ ಕಾರ್ಡ್ಗೂ ಮತ್ತೆ ಪಾನ್ ಕಾರ್ಡ್ಗೂ ಲಿಂಕ್ ಮಾಡಿ ಅಂತ ಹೇಳ್ತು. ಆಗ ಯಾರು ಕೂಡ ಲಿಂಕ್ ಮಾಡಕ್ ಹೋಗಿಲ್ಲ. ವರ್ಷಾನುಗಟ್ಲೆ ಆಗಿತ್ತು. ಆ ನಂತರದಲ್ಲಿ ಒಂದು ಸಣ್ಣ ಒಂದು ಫೈನ್ ಅನ್ನು ಹಾಕ್ತು. ಏನಪ್ಪಾ ಅಂದ್ರೆ 1,000 ರೂಪಾಯಿ ಕಟ್ಟಿ ಅದನ್ನ ನೀವು ಲಿಂಕ್ ಮಾಡ್ಕೋಬೇಕು ಅಂತ. ಅಲ್ಲೂ ಕೂಡ ಜನ ಮುಂದಾಗಿ ಬಂದಿಲ್ಲ. ಕೊನೆ ಹಂತದಲ್ಲಿ ಇನ್ನೇನು ಕೆಲವೇ ದಿವಸದಲ್ಲಿ ಅದ್ ಲಿಂಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ 10,000 ರೂಪಾಯಿ ದಂಡ ಹಾಕ್ತೀವಿ ಅನ್ನೋ ಒಂದು ವಿಷಯ ಬಂತು. ಆವಾಗ ಒಂದಿಷ್ಟು ರಾಜಕಾರಣಿಗಳು ಅದನ್ನು ಕೂಡ ವಿರೋಧ ಮಾಡಿದ್ರು. ಯಾಕಂದ್ರೆ ವಿಷಯಗಳಿಲ್ಲ ಇವರಿಗೆ. ಈಗ ಇರೋ ಸರ್ಕಾರಕ್ಕೆ ಏನಾದ್ರೂ ಒಂದು ವಿಷಯ ತಗೊಂಡು ಅವ್ರನ್ನ ಇಲ್ಲಿ ವಿರೋಧ ಮಾಡ್ಬೇಕು ಅಂತ ಹೇಳಿದ್ರೆ ಅದೊಂದು ವಿಷಯ ಬೇಕಾಗಿರತ್ತೆ. ಆ ನಂತರದ ಏನಾಯ್ತು, ಸರ್ಕಾರ ಹಿಂಗ್ ಮಾಡ್ಬಿಡ್ತು, 10,000 ರೂಪಾಯಿ ಫೈನ್ ಹಾಕ್ಲಿಕ್ಕೆ ಹೊರಟಿದೆ, ಇದು ಏನ್ ಸರ್ಕಾರ, ಹಾಗೆ ಈಗ ಅನ್ನೋ ಮಾತುಗಳು ಕೂಡ ಬಂದವು. ಆದ್ರೆ ಸರ್ಕಾರ ತಪ್ಪಲ್ಲ. ಆಧಾರ್ ಕಾರ್ಡಿಗೂ ಮತ್ತೆ ಏನು ಡಿಜಿಟಲ್ ಇಂಡಿಯಾ ಅಂತ ಏನು ಮಾಡೋಕೆ ಹೊರಟಿದ್ರು, ಆಧಾರ್ ಕಾರ್ಡಿಗೂ ಮತ್ತೆ ಪಾನ್ ಕಾರ್ಡ್ ಅಲ್ಲೂ ಒಂದೇ ತರ ಹೆಸರು, ಒಂದೇ ಡೇಟ್ ಆಫ್ ಬರ್ತ್ ಯಾವ್ದು ಇಲ್ಲ ಅಂತ ಹೇಳಿದ್ರೆ DBT ಆಗ್ಲಿ ಮತ್ತೊಂದು ಯಾವುದೇ ವೆಬ್ಸೈಟ್ ಗಳಾಗ್ಲಿ ಅಲ್ಲಿ ಯಾವ್ದೋ ಹೊಂದಾಣಿಕೆಗಳು ಆಗಲ್ಲ. ಆ ಕೆಲಸ ಮಾಡ್ಲಿಕ್ಕಾಗಿ ಈ ಒಂದು ನಿರ್ಧಾರನ ತಗೋಬೇಕಾಯ್ತು. ಆವಾಗ 10,000 ರೂಪಾಯಿ ದಂಡ ಹಾಕ್ತಾರೆ ಅನ್ನೋ ಒಂದು ಇದಕ್ಕೆ ಎಲ್ಲರೂ ಕೂಡ ಬಂದು ಸುಮಾರು ಜನ 1,000 ರೂಪಾಯಿ ಫೈನ್ ಕಟ್ಟಿ ಅದನ್ನ ಆಧಾರ್ ಕಾರ್ಡಿಗೆ ಮತ್ತೆ ಪಾನ್ ಕಾರ್ಡಿಗೆ ಲಿಂಕ್ ಮಾಡ್ಕೊಂಡ್ರು. ಇಲ್ಲಿ ನಮಗೆ ಈಗ ಸರ್ಕಾರಗಳು ಇಷ್ಟೆಲ್ಲ ಬೇರೆ ಒಂದು ಈಗ ವಿರೋಧ ಪಕ್ಷನ ಅಲ್ಲಿ ಟೀಕೆ ಮಾಡೋದಕ್ಕಿಂತ ಎಲ್ಲಾ ಪಕ್ಷಗಳು ಸೇರ್ಕೊಂಡು ಜನರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಇವತ್ತು ತೊಂದರೆ ಆದ್ರೂ ಪರವಾಗಿಲ್ಲ, ನಾಳೆ ನಮ್ಮ ದೇಶ ಭದ್ರತೆ ಆಗಿರತ್ತೆ ಅನ್ನೋದಕ್ಕಾಗಿ ಒಂದಿಷ್ಟು ಆಧಾರ್ ಕಾರ್ಡ್ ಅಲ್ಲಿ ಬದಲಾವಣೆಗಳ ತಂದು ಯಾವ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವೋ, ಡಾಕ್ಯುಮೆಂಟ್ ಅಪ್ಲೋಡ್ ಗಳನ್ನ ಮಾಡ್ಕೊಂಡಿಲ್ವೋ ಅಂತವ್ರಿಗೆ ಯಾವುದೇ ಸವಲತ್ತುಗಳು ಇಲ್ಲ ಅಂತೇಳಿ ನೀವು ಆದೇಶ ಹೊರಡಿಸಿ. ಆಗ ಜನ ಎದ್ನೋ ಬಿದ್ನೋ ಅಂತ ಹೇಳಿ ಬಂದು ಅವರ ಆಧಾರ್ ಕಾರ್ಡ್ ಗಳನ್ನ ಏನು ಮೂಲ ದಾಖಲಾತಿ, ಹೆಸರಿನ ಪುರಾವೆ ಮತ್ತೆ ಆ ವಿಳಾಸದ ಪುರಾವೆಯನ್ನು ಕೊಟ್ಟು ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡ್ಕೊಂತಾರೆ. ಆಗ ಈ ತರದ ಕೆಲಸಗಳು ನಡೆಯಲ್ಲ. ಮತ್ತೆ ಯಾವ ಆಧಾರ್ ಸೆಂಟರ್ ಅಲ್ಲಿ ಈ ತರದ ಒಂದು ಅಕ್ರಮ ನಡೆದಿದೆಯೋ ಅವ್ರನ್ನ ಹುಡುಕಿ, ಅವ್ರು ಎಂತ ಪ್ರಭಾವಿ ಆಗಿರ್ಲಿ ಯಾರೇ ಆಗಿರ್ಲಿ ಅಂತವ್ರನ್ನ ಹುಡುಕಿ ಅವರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸನ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಶಿಕ್ಷೆ ಕೊಡ್ಸೋಕೆ ನೀವು ವರ್ಷಾನುಗಟ್ಲೆ 10 ವರ್ಷ 20 ವರ್ಷ ತಗೊಂಡ್ರಾಗ ಇಲ್ಲಿ ಯಾರಿಗೂ ಅದನ್ನ ತಪ್ಪು ಮಾಡ್ಲಿಕ್ಕೆ ಭಯ ಇರಲ್ಲ. ನಾವು ಮಾಡೋಣ ತಪ್ಪನ್ನ, ಆಯ್ತಾ, ಕೋರ್ಟ್ ಇದೆ, ಅದ್ರ ನಾವು ವಿಜೇತರಾಗ್ತೀವಿ ಅನ್ನೋ ಒಂದು ಇದ್ರ ಧೈರ್ಯದಿಂದ ಇವರೆಲ್ಲರೂ ಕೂಡ ಆ ತರದೆಲ್ಲ ಅಕ್ರಮಗಳನ್ನು ಮಾಡ್ತಾರೆ. ಅದು ಎಲ್ಲದಕ್ಕೂ ಕೂಡ ನಾವು ಸಾರ್ವಜನಿಕರಾಗಿ ನಾವು ನಮ್ಮ ದೇಶನ ಕಟ್ಟಲಿಕ್ಕಾಗಿ, ನಾವು ಒಂದು ಒಳ್ಳೆಯ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕಾಗಿ ನಾವು ಕೂಡ ಸರ್ಕಾರಗಳು ಕೆಲವೊಂದು ಕಾಯ್ದೆಗಳನ್ನ ತರುತ್ತೆ. ಅದು ಎಲ್ಲದಕ್ಕೂ ಕೂಡ ನಾವು ಕೂಡ ಭದ್ರಾಗಿ ಅಷ್ಟೇ ಒಂದು ಸಪೋರ್ಟಿವ್ ಆಗಿ ಇರ್ಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನೋಡಿ, ಈಗ ಆಧಾರ್ ಕಾರ್ಡ್ ನೀವು ಮಾಡಿಸಿ ತುಂಬಾ ಒಂದು 10 ವರ್ಷದ ಮೇಲೆ ಆಗೋಗಿದೆ. ಆದ್ರೆ ಫಸ್ಟ್ ನೀವು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ಹೇಳಿ ಫಸ್ಟ್ ನಿಮ್ಮ ಹತ್ರ ಮೊಬೈಲ್ ಇದ್ರೆ ನೀವೇ ನೋಡ್ಕೊಬಹುದು. ಇವಾಗ ಯೂಟ್ಯೂಬ್ ಅಲ್ಲಿ ನೀವು ಯಾವ್ಯಾವ್ದೋ ಕಾಮಿಡಿಗಳನ್ನ ನೋಡ್ತೀರಾ, ಯಾವ್ದೋ ಎಂಟರ್ಟೈನ್ಮೆಂಟ್ ಗಳು ನೋಡ್ತೀರಾ, ಎಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ಗಳು ನೋಡ್ತೀರಾ, ಫೇಸ್ಬುಕ್ ಅಲ್ಲಿ ಕಾಮಿಡಿಗಳು ನೋಡ್ತೀರಾ. ಈ ತರದೆಲ್ಲ ನೋಡೋಕ್ಕಿಂತನೂ ಫಸ್ಟ್ ನಿಮ್ಮ ದಾಖಲಾತಿಗಳನ್ನ ನಾವು ಸರಿ ಇದೀವಾ, ನಮ್ಮ ದಾಖಲಾತಿಗಳು ಸರಿ ಇದಾವ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ಪಾನ್ ಕಾರ್ಡ್ ಅಲ್ಲಿ ಒಂದೇ ತರ ಹೆಸರು ಇದೆಯಾ, ಅಥವಾ ನಿಮ್ಮ ರೇಷನ್ ಕಾರ್ಡ್ ಸರಿ ಇದೆಯಾ, ಅಥವಾ ನಿಮ್ಮ DL ಸರಿ ಇದೆಯಾ, ಎಲ್ಲದನ್ನು ಕೂಡ ಒಂದ್ಸಲ ಇಲ್ಲಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಆ ನಂತರ ಬೇರೆಯವರಿಗೂ ಆ ವಿಷಯಗಳು ತಿಳಿಸಿ. ಈ ತರ ಒಂದು ವಿಷಯ ಇದೆ, ಮುಂದಿನ ದಿನಗಳಲ್ಲಿ ಇದನ್ನ ತುಂಬಾ ಒಂದು ದೊಡ್ಡ ವಿಷಯ ಆಗತ್ತೆ. ಯಾಕಂದ್ರೆ ಹೇಳಿದ್ರೆ ಇಲ್ಲಿ ಬರೀ ಏನ್ ಟಿವಿಲಿ ತೋರಿಸಿದ್ರಲ್ಲ ಅಷ್ಟೇ ಇಲ್ಲ, ಅಷ್ಟು ಅಂತ ಹೇಳಿದ್ರೆ ಯಾವತ್ತೋ ಅದನ್ನ ಸರಿಪಡಿಸ್ಕೊಂತಿದ್ರು. ಇಲ್ಲಿ ತುಂಬಾ ಅಕ್ರಮವಾಗಿ ಈ ತರ ಆಧಾರ್ ಕಾರ್ಡ್ಗಳು ಆಗಿರೋದ್ರಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳುತ್ತೆ. ಅದಕ್ಕಿಂತ ಮುಂಚೆ ನಾವು ಕೂಡ ಒಳ್ಳೆಯ ಒಂದು ಉತ್ತಮ ಸಮಾಜ ಕಟ್ಟಲಿಕ್ಕೆ ನಾವು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರೋದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಅಪ್ಡೇಟ್
ಎಲ್ರೂ ಮಾಡ್ಕೊಳ್ಳಿ. ಮತ್ತೆ ಕೆಲವೊಬ್ರು ಹೇಳ್ತಾರೆ ನಾವು ಆಧಾರ್ ಕಾರ್ಡ್ ಹೊಸದಿದೆ, ಮೊನ್ನೆ ಅಷ್ಟೇ ನಾವು ಪ್ರಿಂಟ್ ತಗೊಂಡಿದ್ದೀವಿ, ನಾವೇನು ಮಾಡಿಸುವಂತದ್ದಿಲ್ಲ, ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿದೀವಿ, ಹಾಗಾಗಿ ಮತ್ತೆ ನಾವು ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋದೇನು ಬೇಡ. ಆ ತರದೆಲ್ಲ ತಪ್ಪು ಕಲ್ಪನೆಗಳನ್ನ ಯಾರು ಇಟ್ಕೊಂಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವಿಳಾಸ ವಿಳಾಸ ಬದಲಾವಣೆ ಆದ್ರೆ ಅಪ್ಡೇಟ್ ಆದಂಗೆ ಆಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ಚೇಂಜ್ ಮಾಡಿಸಿದ್ರಾ ಆವಾಗ್ಲೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಮತ್ತೆ ನಿಮ್ಮ ಹೆಸರು ಏನಾದ್ರು ಬದಲಾವಣೆ ಮಾಡಿಸಿದ್ರಾ ಆವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಅದು ಬಿಟ್ಟು ಆಧಾರ್ ಕಾರ್ಡ್ ಹೊಸದನ್ನ ನಾನು ಪ್ರಿಂಟ್ ಹಾಕ್ಸ್ಕೊಂಡಿದೀನಿ, ಇಲ್ಲ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಕೊಂಡಿದೀನಿ, ಈ ತರದಾಗ ಯಾವುದೇ ಕಾರಣಕ್ಕೂ ಇಲ್ಲ, ಏನು ಆಧಾರ್ ಕಾರ್ಡ್ ಫೋಟೋ ಚೇಂಜ್ ಮಾಡ್ಕೊಂಡಿದೀನಿ, ಇದ್ಯಾವುದೂ ಕೂಡ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರುವಂತದ್ದು ಅಲ್ಲ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನರ ಹತ್ರ ಏನು ಈ ವೋಟರ್ ಐ ಡಿಗಳು, ಈ ಹಳೆಯ ವೋಟರ್ ಐ ಡಿಗಳು, ಏನು ಈ ಕಪ್ಪು ಮತ್ತು ಬಿಳಿಯ ಬಣ್ಣದ ವೋಟರ್ ಐ ಡಿಗಳಿದ್ದಾವೆ, ಅವುಗಳು ಸಾಕಷ್ಟು ತಪ್ಪುಗಳಿದ್ದಾವೆ. ವಿಳಾಸ ಮತ್ತು ಡೇಟ್ ಆಫ್ ಬರ್ತು ಮತ್ತು ಹೆಸರು, ಈ ಥರದವೆಲ್ಲ ತುಂಬ ತಪ್ಪುಗಳಿದ್ದಾವೆ. ಮತ್ತು ಫೋಟೋ ಕೂಡ ತುಂಬ ಹಳೆಯದಿರುತ್ತೆ. ಅದನ್ನು ಕೂಡ ಆಧಾರ್ ಲಿಂಕ್ ಆಗುವಂತೆ ಇವಾಗ ಆಧಾರ್ ಕಾರ್ಡಲ್ಲಿ ಮತ್ತು ನಿಮ್ಮ ವೋಟರ್ ಐ ಡಿಯಲ್ಲಿ ಸರಿಯಾದ ಹೆಸರು ಇದ್ದರೆ ಮಾತ್ರ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂತಂದರೆ ಅದನ್ನು ಕೂಡ ಡೌನ್ಲೋಡ್ ಆಗಲ್ಲ. ಅದನ್ನು ಕೂಡ ನಮ್ಮ ಸರ್ಕಾರಗಳು ಬದಲಾವಣೆ ಮಾಡಿದ್ದಾವೆ. ಹಾಗಾಗಿ ತಮ್ಮ ವೋಟರ್ ಐ ಡಿಗಳನ್ನು ಕೂಡ ಇಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಅದಕ್ಕಾಗಿ ಹೇಳ್ತಿರೋದು, ತಮ್ಮ ದಾಖಲಾತಿಗಳನ್ನು ಎಲ್ಲವನ್ನೂ ಕೂಡ ಸರಿಪಡಿಸಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವ ಥರದ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾರೆ ಸರ್ಕಾರ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ತಮ್ಮ ದಾಖಲಾತಿಗಳನ್ನು ಸರಿ ಇಟ್ಕೊಳ್ಳಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ದೇಶದ ಭದ್ರತೆಗಾಗಿ ಒಂದು ಗುರುತಿನ ಚೀಟಿನೂ ಕೂಡ ಭದ್ರಪಡಿಸ್ಕೊಳ್ಳೋಕ್ಕಾಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನ ತುಂಬಾ ಅತಿ ಹೆಚ್ಚಾಗಿ ಶೇರ್ ಮಾಡಿ ಅಂತನೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.